ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರ ದೆಹಲಿಯ ಸಿಎಂ. ಅಧಿಕಾರ ಬರ್ತಿದ್ದಂತೆ ದೆಹಲಿ ಸಿಎಂಗೆ ಕೊಂಬೇನಾದ್ರೂ ಬಂತ? ಅಧಿಕಾರದ ಮದದಲ್ಲಿ ಅವರಿಗೆ ಬೇಕಾದ ಹಾಗೆ ಮಾಡ್ತಿದ್ದಾರೆ. ಅಂದ ಭಕ್ತರಂತೆ ಆಗ್ಬಿಟ್ರ ದೆಹಲಿಯ ನೂತನ ಸಿಎಂ ಅನ್ನುವಂತಹ ಅನುಮಾನ ಎಲ್ಲ ಕಡೆಗೆ ಬರ್ತಾ ಇದೆ, ಅನುಮಾನಗಳು ಮೂಡ್ತಾ ಇದೆ. ಮಾಡಿದ್ರ ದೆಹಲಿಯ ಸಿಎಂ. ಅಧಿಕಾರ ಬರ್ತಿದ್ದಂಗೆ ದೆಹಲಿಯ ಸಿಎಂಗೆ ಏನಾದ್ರೂ ಕೊಂಬು ಬಂತ? ಅಧಿಕಾರದ ಮಧ್ಯದಲ್ಲಿ ಅವರಿಗೆ ಬೇಕಾದ ಹಾಗೆ ಮಾಡ್ತಿದ್ದಾರೆ. ಅಂದ ಭಕ್ತೆಯಾದ್ರ ದೆಹಲಿಯ ನೂತನ ಸಿಎಂ. ಯಾರನ್ನ ಮೆಚ್ಚಿಸೋದಕ್ಕೆ ಹೋಗಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರ? ಹಾಗಾದ್ರೆ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಅಂಬೇಡ್ಕರ್ ಫೋಟೋವನ್ನ ಕಿತ್ತು ಬಿಸಾಕಿದ್ರ. ಮೋದಿ ಫೋಟೋ ಹಾಕೋದಕ್ಕೆ ಅಂಬೇಡ್ಕರ್ ಫೋಟೋವನ್ನ ಕಿತ್ತು ಬಿಸಾಕಿದ್ರ. ಈ ಹಿಂದೆ ಅವರದೇ ಪಕ್ಷದ ಸಚಿವ ಕೂಡ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಈಗ ಸಿಎಂ ಪಟ್ಟ ಸ್ವೀಕರಿಸ್ತಾ ಇದ್ದಂತೆ ಅಂಬೇಡ್ಕರ್ ಫೋಟೋವನ್ನ ಕಿತ್ತೆಸೆದಿದ್ದಾರೆ. ಅಂಬೇಡ್ಕರ್ ಫೋಟೋ ಜಾಗದಲ್ಲಿ ಪಿಎಂ ಮೋದಿ ಅವರ ಫೋಟೋವನ್ನ ಹಾಕಿದ್ದಾರೆ. ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಸ್ವಾಮಿ ಇದು? ದೆಹಲಿಯ ನೂತನ ಸಿಎಂ ರೇಖಾ ಗುಪ್ತಾ ಮಾಡಿರೋದು ನಿಜಕ್ಕೂ ಕೂಡ ಎಲ್ಲ ಜನಸಾಮಾನ್ಯರಿಗೆ ಅದು ಅರಗಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಈ ಫೋಟೋದ ಹಿಂದ್ಗಡೆ ನೋಡ್ತಾ ಇದ್ದೀರಾ? ಆ ಫೋಟೋದ ಹಿಂದ್ಗಡೆ ಮೊದಲು ಅಂಬೇಡ್ಕರ್ ಅವರ ಫೋಟೋ ಹಾಗೆ ಭಗತ್ ಸಿಂಗ್ ಅವರ ಫೋಟೋ ಇತ್ತು ಎಎಪಿ ಅಧಿಕಾರದಲ್ಲಿ ಇದ್ದಾಗ. ಎಎಪಿ ಅಧಿಕಾರದಲ್ಲಿ ಇದ್ದಾಗ ಹಾಗಿತ್ತು. ಈಗ ಪಿಎಂ ಮೋದಿ ಅವರನ್ನ ಮನಸ್ಸನ್ನ ಸೆಳೆಯೋದಕ್ಕೆ ರೇಖಾ ಗುಪ್ತಾ ಅವರು ಪಿಎಂ ಫೋಟೋವನ್ನ ಇಟ್ಟಿದ್ದಾರ ಅನ್ನುವಂತಹ ಅನುಮಾನಗಳು ಕಾಣಿಸ್ತಾ ಇದೆ. ನಿಮ್ಮನ್ನ ಪಿಎಂ ಮಾಡಿರ್ಬೋದು, ನಿಮ್ಮನ್ನ ಸಿಎಂ ಮಾಡಿರ್ಬೋದು ಮೇಡಮ್, ಆದರೆ ಅಂಬೇಡ್ಕರ್ ಅವರ ಫೋಟೋವನ್ನ ಯಾಕೆ ತೆಗೆದು ಹಾಕಿದ್ರಿ? ಪಿಎಂ ಅವರ ಫೋಟೋವನ್ನ ಹಾಕೋಬೇಕಿತ್ತು ಅಂತಂದ್ರೆ ಅದರ ಜೊತೆಗೆ ಹಾಕ್ಬೋದಿತ್ತು. ಗಾಂಧೀಜಿ ಅವರ ಫೋಟೋವನ್ನ ನೋಡಬಹುದು ಎಎಪಿ ಪಕ್ಷ ಅಧಿಕಾರದಲ್ಲಿದ್ದಾಗ, ಹಾಗೆ ಭಗತ್ ಸಿಂಗ್ ಅವರ ಫೋಟೋಗಳನ್ನ ನೋಡಬಹುದು. ಆದರೆ ರೇಖಾ ಗುಪ್ತಾ ಅವರು ಸಿಎಂ, ನೂತನ ಸಿಎಂ ಆದ ನಂತರ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ದ್ರೌಪದಿ ಮುರ್ಮು ಅವರು ಹಾಗೆ ಮೋದಿ ಅವರು ಹಾಗೆ ಗಾಂಧೀಜಿ ಅವರ ಫೋಟೋಗಳನ್ನ ಮಾತ್ರ ಹಾಕೊಂಡಿದ್ದಾರೆ. ಅಂಬೇಡ್ಕರ್ ಫೋಟೋಗಳನ್ನ ಯಾಕೆ ಹಾಕೊಂಡಿಲ್ಲ ಅನ್ನೋದು ಈಗ ಮೂಡ್ತಿರುವಂತಹ ಪ್ರಶ್ನೆಯಾಗಿದೆ. ಅಂಬೇಡ್ಕರ್ ಫೋಟೋವನ್ನ ಹಾಕಿರುವ ಜಾಗದಲ್ಲಿ ಪಿಎಂ ಮೋದಿ ಫೋಟೋವನ್ನ ಯಾಕೆ ಹಾಕಬೇಕಾಗಿತ್ತು? ನೀವು ಚೇಂಜ್ ಮಾಡ್ತೀರಾ, ಹೌದು ಮೇಡಮ್, ನಿಮ್ಗೆ ಇಷ್ಟ ಬಂದಂಗೆ ಚೇಂಜ್ ಮಾಡಿ, ಆದರೆ ಜನರ ಭಾವನೆಗಳಿಗೆ ಯಾಕೆ ಧಕ್ಕೆ ತರ್ತೀರಾ? ಪಿಎಂ ಮೋದಿ ಅವರ ಅಥವಾ ಅಂಬೇಡ್ಕರ್ ಅವರ ಫೋಟೋದ ಜೊತೆಗೆ ಪಿಎಂ ಮೋದಿ ಅವರ ಫೋಟೋಗಳನ್ನ ಹಾಕೊಳ್ಳಿ, ಯಾರು ಬೇಡ ಅಂತಾರೆ? ಅದನ್ನು ಬಿಟ್ಟು ಅವರ ಮನಸ್ಸನ್ನ ಸೆಳೆಯುವಂತಹ ಪ್ರಯತ್ನವನ್ನ ಯಾಕೆ ಫೋಟೋ ಹಾಕೊಂಡು ಮಾಡಬೇಕು? ಎಲ್ರೂ ಕೂಡ ನಿಮ್ಗೆ ಓಟ್ ಹಾಕಿದ್ದಾರಲ್ವಾ? ದಲಿತರು ಕೂಡ ನಿಮ್ಗೆ ಓಟ್ ಹಾಕಿದ್ದಾರಲ್ವಾ? ಯಾಕೆ ಅವರ ಮನಸ್ಸಿಗೆ ನೋವಾಗುವಂತಹ ವಿಚಾರಗಳನ್ನ ಮಾಡ್ತೀರಿ? ಅಧಿಕಾರದ ಮದ ಏರ್ತಾ ಇದೆಯಾ ಅಂತ ಒಂದಿಷ್ಟು ಜನರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ರೇಖಾ ಗುಪ್ತಾ ಅವರಿಗೆ ಅಧಿಕಾರದ ಮದ ಏನಾದ್ರೂ ಏರ್ತಾ ಇದೆಯಾ? ಹಾಗಾದ್ರೆ ಎರಡು ಕೊಂಬು ಬಂದ್ಬಿಡ್ತಾ ಹಾಗಾದ್ರೆ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಮೇಡಮ್. ಈ ಹಿಂದೆ ಅವರದೇ ಪಕ್ಷದ ಸಚಿವರು ಕೂಡ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಈಗ ಸಿಎಂ ಆಗಿರುವಂತಹ ರೇಖಾ ಗುಪ್ತಾ ಮಾಡಿರುವಂತಹ ಕೆಲಸಗಳನ್ನ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ಜನಕ್ಕೆ ಅದನ್ನ ಅರಗಿಸ್ಕೊಳ್ಳಕ್ ಆಗ್ತಾ ಇಲ್ಲ. ನೀವಿದೇ ತರ ಮಾಡಿದ್ರೆ ನಿಮ್ಮ ವಿರೋಧ ಪಕ್ಷದವರಿಗೆ ಬಾಯಿಗೆ ಆಹಾರ ಆಗದೆ ಮತ್ತೇನು ಬಿಡ್ತೀರಾ ಮೇಡಮ್ ನೀವು?
ಅಂಬೇಡ್ಕರ್ ಫೋಟೋವನ್ನ ಇಟ್ಕೊಂಡು ನರೇಂದ್ರ ಮೋದಿ ಅವರ ಫೋಟೋವನ್ನ ಹಾಕಿದ್ರೆ ಯಾರು ಕೂಡ ಏನು ಹೇಳ್ತಾ ಇರಲಿಲ್ಲ. ಹಾಗೆ ಆ ಒಂದು ಫೋಟೋ ಇಟ್ಕೊಂಡು ತುಂಬಾ ಸುದ್ದಿಗಳನ್ನ ಎಳೆಯೋದು ತಪ್ಪು. ಹಾಗೆ ರೇಖಾ ಗುಪ್ತಾ ಅವರು ಮಾಡಿದ್ದು ತಪ್ಪು. ಅಂಬೇಡ್ಕರ್ ಫೋಟೋವನ್ನ ತೆಗೆದು PM ಅವರ ಮನವೊಲಿಸೋಕೆ ಈ ತರ ಮಾಡಿದ್ ಎಷ್ಟರ ಮಟ್ಟಿಗೆ ಸರಿ?